ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನೀವು ಹೆಸರುಬೇಳೆಯಿಂದ ತಯಾರಿಸಿದ ರುಚಿಯಾದ ಮತ್ತು ಆರೋಗ್ಯಕರವಾದ ಸ್ವೀಟ್ನ ತಯಾರಿಸಿ ತಿಂದರೆ ಯಾವತ್ತೂ ಕೂಡ ಈ ರುಚಿನ ಮರೆಯೋದಿಲ್ಲ. ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡುವಂಥ ಒಂದು ಹೆಲ್ತಿಯಾಗಿರುವ ಸ್ವೀಟ್ ರೆಸಿಪಿ. ಸೊ ಈ ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಹೆಸರು ಬೇಳೆ. ಸೊ ನೋಡ್ಬೋದು ನೀವು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಇಲ್ಲಿ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಹೆಸರು ಬೇಳೆನೇ ಉಪಯೋಗಿಸ್ತಾ ಇದ್ದೀನಿ. ಸೊ ನೀವು ಬೇಕು ಅಂದರೆ ಮನೆಯಲ್ಲಿರುವಂತಹ ಹೆಸರು ಬೇಳೆಯಿಂದ ಕೂಡ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಸೊ ಈಗ 1 ಕಪ್ ಆಗೋಷ್ಟು ಹೆಸರು ಬೇಳೆನ ನಾವು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಫಸ್ಟು. ಸೊ ಕುಕ್ಕರಿಗೆ ಹಾಕಿ ನೋಡಿ, 1 ಕಪ್ ಆಗೋಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾವು ಫಸ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕಿ 1-2 ಸಲ ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾವು ನಂತರ ಅದನ್ನು ಉಪಯೋಗಿಸ್ಬೇಕಾಗುತ್ತೆ. ಸೊ ಈಗ ನಾನು ಅದನ್ನು 1-2 ಸಲ ಚೆನ್ನಾಗಿ ತೊಳಿತೀನಿ. ಫಸ್ಟು ಈ ಥರ ಕೈಯಲ್ಲೇ ನೀರನ್ನು ಹಾಕಿ 1-2 ಸಲ. ಅದರಲ್ಲಿ ಪೌಡರ್ ಅಂಶ ಇರುತ್ತೆ. ಸೊ ಮನೆಯಲ್ಲಿರುವಂತಹ ಕಾಳಾದರೆ ಜಾಸ್ತಿ ಪೌಡರ್ ಏನೂ ಇರೋದಿಲ್ಲ, ಹಾಗಾಗಿ ಅದರಲ್ಲಿ ಸಿಪ್ಪೆ ಇರುತ್ತೆ, ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆದರೆ ಇದು ಅಂಗಡಿಗಳಲ್ಲಿ ತರುವಂತಹ ಬೇಳೆಯಲ್ಲಿ ಸ್ವಲ್ಪ ಪೌಡರ್ ಇರುತ್ತೆ. ಸೊ ಅದನ್ನು 1-2 ಸಲ ಚೆನ್ನಾಗಿ ತೊಳೆದು ನಂತರ ನಾನು ಏನು ಒಂದು ಹೆಸರು ಬೇಳೆನ ತೊಗೊಂಡಿದ್ದೋ ಆ ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ತೊಗೊಂಡಿರೋದು. ಸೊ 3 ಕಪ್ ನೀರನ್ನು ನಾವು ಹಾಕ್ಕೊಳ್ಳೋಣ ಈ ಒಂದು ಕುಕ್ಕರ್ಗೆ. ನಂತರ ನೋಡಿ 3 ಕಪ್ ಆಯಿತು. ಸೊ 3 ಕಪ್ ನೀರನ್ನು ಹಾಕಿ ಇವಾಗ ಇದರ ಮುಚ್ಚಳನ ಮುಚ್ಚಿ ನಾವು ಸ್ಟವ್ ಮೇಲೆ ಇಡೋಣ. ಈ ಥರ ನೀಟಾಗಿ ಮುಚ್ಚಿ ನಾನು ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. 3 ವಿಷಲ್ ಇದನ್ನು ಮಾಡಿಸ್ಕೋಬೇಕಾಗುತ್ತೆ. ಬೇಳೆ ಚೆನ್ನಾಗಿ ಬೆಂದಿರಬೇಕು, ಆವಾಗ ಈ ಒಂದು ರೆಸಿಪಿ ಚೆನ್ನಾಗಿ ಬರುತ್ತೆ. ಸೊ ಈಗ ಇಲ್ಲಿ ನಾನು ಒಂದು ಪಾತ್ರೆಗೆ ಬೆಲ್ಲ ಮತ್ತು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಇಲ್ಲಿ 1 ಕಪ್ ಆಗೋಷ್ಟು, 3/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1 ಕಪ್ ನೀರಾದರೆ ಸಾಕು ನಮಗೆ. ಹಾಗಾಗಿ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ನೀವು ಬೆಲ್ಲ ಹಾಕ್ಕೊಂಡು ಈ ಥರ ಪಾಕ ಮಾಡಿ ನಂತರ ಸೋಸ್ಕೊಳ್ಬೋದು. ಇಲ್ಲ ನಾವು ಡೈರೆಕ್ಟಾಗಿ ಹಾಗೆ ಬೆಲ್ಲನ ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಹಾಗೆ ಕೂಡ ನೀವು ಉಪಯೋಗಿಸ್ಬೋದು, ಕೆಚ್ಚಿ ಅದನ್ನು ಹಾಕ್ಕೊಳ್ಬೋದು ಬೇಕು ಅಂತಂದರೆ. ಈಗ ಈ ಥರ ನಾನು ಚೆನ್ನಾಗಿ ಕುದಿ ಬರ್ತಾ ಇದೆ. ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಅಂಟು ಪಾಕ ಏನು ಬೇಡ, ಜಸ್ಟ್ ಈ ಬೆಲ್ಲ ಕರಗಿದ್ರೆ ಸಾಕು. ನಂತರ ಇದನ್ನು ಸೋಸ್ಕೊಳ್ಳೋಣ. ಕಸ ಏನಾದರೂ ಇರುತ್ತೆ ಅಂತ ಹೇಳಿ ಅಷ್ಟೇ, ಇನ್ನೇನು ಬೇರೆ ಏನೂ ಅಲ್ಲ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ಹಾಕಿದ ನಂತರ ನಾನು ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವ ಒಂದು ಡ್ರೈ ಫ್ರೂಟ್ಸ್ಗಳು ಅವೈಲೇಬಲ್ ಇದೆಯೋ ಅದನ್ನು ನೀವು ಹಾಕ್ಕೊಳ್ಬೋದು. ಅಕಸ್ಮಾತ್ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು ತುಪ್ಪನೇ ಹಾಕಬೇಕು ಅಂತ ಇಲ್ಲ, ದಾಲ್ಡ ಬೇಕಿದ್ರೂ ಹಾಕ್ಬೋದು ಅಥವಾ ಅಡುಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ದ್ರಾಕ್ಷಿ ಮತ್ತು ಗೋಡಂಬಿನ ನಾನು ತುಪ್ಪದಲ್ಲಿ ಹುರಿದಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ನಂತರ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಆಗಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ಜಾಸ್ತಿ ಇದಕ್ಕೆ ತುಪ್ಪನೂ ಬೇಕಾಗೋದಿಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದು ನೀವು. ಇದಕ್ಕೆ ಅರ್ಧ ಕಪ್ ಆಗೋಷ್ಟು, ನಾವು 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀವಿ, ಆ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ರವೆ ತೊಗೊಂಡಿದ್ದೀನಿ. ನೋಡಿ, ರವೆಯನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಆಗಿ ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ರವೆನ ಉಪಯೋಗಿಸ್ತಾ ಇರೋದು ನಾನು. ಸೊ ಈ ರವೆನ ಹುರಿದು 1-2 ಸೆಕೆಂಡ್ಸ್ ಹುರ್ಕೊಳ್ಳೋಣ. ನಂತರ ಅದೇ ಕಪ್ಪು, ಅಂದರೆ ನಾವು ಈಗ ರವೆ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಶಾವಿಗೆ ಕೂಡ ತೊಗೊಂಡಿದ್ದೀನಿ. ಓಕೆ, ಅದೇ ಕಪ್ಪಿನ ಅಳತೆಯಲ್ಲಿ ಶಾವಿಗೆ ಕೂಡ ತೊಗೊಂಡಿದ್ದೀನಿ. ಅದನ್ನು ಇವಾಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಚೆನ್ನಾಗಿ ಇದನ್ನು ನಾವು ಹಾಗೆ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬೇಕು. ರವೆ ಮತ್ತು ಶಾವಿಗೆ ಎರಡೂ ಕೂಡ ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ಹುರಿಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡುವಂಥದ್ದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಹೆಲ್ತಿಯಾಗಿರೋವಂಥ ಒಂದು ಹೆಸರುಬೇಳೆ ಪಾಯಸ ಇದು. ಸೊ ಖಂಡಿತ ನೀವು ಸುಮಾರು ಸಲ ಹೆಸರುಬೇಳೆ ಪಾಯಸನ ತಯಾರಿಸಿರ್ತೀರ, ಆದರೆ ಅದು ವೆರೈಟೀಸ್ ಮಾಡೋ ವಿಧಾನಗಳು ತುಂಬಾ ಚೇಂಜ್ ಇರುತ್ತೆ. ಸೊ ಒಂದು ಸಲ ಈ ರೀತಿಯಲ್ಲಿ ನೀವು ಒಂದು ಹೆಸರುಬೇಳೆ ಪಾಯಸನ ಮಾಡಿ ನೋಡಿ. ಈಗ ನಾನು ಆ ಕಪ್ಪಿನ ಅಳತೆಯಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಇಲ್ಲಿ 3 ಕಪ್ ಆಗೋಷ್ಟು
ಇಲ್ಲಿ 1 ಕಪ್ ನೀರು ತಗೊಂಡಿದ್ದೀನಿ. ಹಾಗೆ 1 ಕಪ್ ಅದೇ ಕಪ್ಪಿನ ಅಳತೆಯಲ್ಲಿ ಹಾಲು ತಗೊಂಡಿದ್ದೀನಿ. ಹಾಗೆ ಇನ್ನೊಂದು ಕಪ್ ನಾವು ಬೆಲ್ಲದ ಪಾಕನ ಹಾಕೊಳ್ಳೋಣ. ಬೆಲ್ಲನ ಸೋಸಿ ನಾವು ಅದ್ರ ಪಾಕನ ಇದಕ್ಕೆ ಹಾಕ್ಕೋಬೇಕು. ಸೊ ನೋಡಿ, ಈಗ ನೀರು ಮತ್ತು ಹಾಲು, ಈಗ ಬೆಲ್ಲದ ಪಾಕನ ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಹೀಗೆ ಸೋಸಿ ಹಾಕ್ಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಹೆಸರುಬೇಳೆಯಿಂದ ತಯಾರಿಸಿ ರುಚಿಯಾದ ಮತ್ತು ಆರೋಗ್ಯಕರವಾದ ಸ್ವೀಟು, ತುಂಬನೇ ಹೆಲ್ತಿಯಾಗಿರುವಂಥ ಒಂದು ಸ್ವೀಟ್ ಅಂತ ಹೇಳ್ಬೋದು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಾಗಬಾರ್ದು. ಸೊ ಇದು ಗಂಟಾಗದ ಹಾಗೆ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೀಟಾಗಿ. ಯಾಕೆಂದರೆ ನಾವು ರವೆ ಹಾಕಿದ ತಕ್ಷಣವೇ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನಂತರ ಈಗ ಕುಕ್ಕರಲ್ಲಿ ವಿಷಲ್ ಹೋಗಿದೆ, 3 ವಿಷಲ್ ಆದ ನಂತರ ನೀವು ನೋಡಿ ಬೇಳೆ ಹೇಗೆ ಬೆಂದಿದೆ ಅಂತ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಫುಲ್ ಬೇಯಿಸ್ಕೋಬಾರ್ದು, ಒಂದು 3/4% ಬೇಳೆ ಬೆಂದಿರಬೇಕು, ಸಾಕಾಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಬೇಳೆ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು ಹೆಸರು ಬೇಳೆನ. ಈಗ ನಾವು ಇದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಹೆಲ್ತಿಯಾಗಿರುವಂತಹ ಮೂಂಗ್ ದಾಲ್ ಪಾಯಸ ಇದು. ಸೊ ಖಂಡಿತ ಟ್ರೈ ಮಾಡಿ. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು, ಬೇಕು ಅಂತ ಅಂದರೆ 1 ದಿನ ಅಥವಾ 2 ದಿನ 3 ದಿನದವರೆಗೂ ಕೂಡ ನೀವು ಇದನ್ನು ಬಿಸಿ ಮಾಡಿಕೊಂಡು ಕುಡಿಬಹುದು, ಬೇಕು ಅಂದರೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಮಿಕ್ಸ್ ಮಾಡಿದ ನಂತರ ಡ್ರೈ ಫ್ರೂಟ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿರೋವಂಥ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಹಾಕ್ಕೊಳ್ತೀನಿ, ಮತ್ತು ಆಮೇಲೆ ನನಗೆ ಬೇಕು ಅಂತ ಹೇಳಿ ಲಾಸ್ಟಿಗೆ ನಾನು ಅದನ್ನು ಸರ್ವ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇರಬೇಕು ಹೀಗೆ. ಈಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ, ಯಾಕೆಂದರೆ ಇದು ಮತ್ತೆ ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮುಚ್ಚಿ ನಾನು ಆಫ್ ಮಾಡ್ತಾ ಇದ್ದೀನಿ. ನಂತರ ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಲ್ವಾ? ಸಾಕು, ಇಷ್ಟ ಆದರೆ ಸಾಕಾಗುತ್ತೆ. ಜಾಸ್ತಿ ಗಟ್ಟಿ ಆದರೆ ಅದು ಹಲ್ವದ ಥರ ಆಗಿಬಿಡುತ್ತೆ. ಸೊ ಅಷ್ಟು ಗಟ್ಟಿ ಬೇಕು ಅಂದರೆ ಖಂಡಿತ ಹಾಗೆ ಕೂಡ ನೀವು ಮಾಡ್ಕೋಬೋದು. ಆದರೆ ಪಾಯಸನ, ನಾವು ಹೆಸರುಬೇಳೆ ಪಾಯಸನ ಈ ರೀತಿಯಲ್ಲಿ ಕೊಟ್ಟರೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ. ಶಾವಿಗೆ ಮತ್ತು ರವೆ ಹಾಗೆ ಹೆಸರುಬೇಳೆನ ಉಪಯೋಗಿಸಿ ಮಾಡಿರುವಂತಹ ಒಂದು ರುಚಿಯಾದ ಹೆಲ್ತಿಯಾಗಿರುವಂತಹ ಮೂಂಗ್ ದಾಲ್ ಪಾಯಸ ಸೊ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.